ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವತ್. ಆತ್ಮೀಯರೇ, ಚೆನ್ನೈ ಸೋತೋಗ್ಬಿಡ್ತು ತನ್ನ ಒಂದು 13ನೇ ಮ್ಯಾಚ್ನಲ್ಲೇ. ಇನ್ನೂ ಒಂದು ಮ್ಯಾಚ್ ಇದೆ ಕಾಣ್ತದೆ ಅವ್ರದ್ದು. ಅದರಲ್ಲಿ ಗೆದ್ರೆ ಮತ್ತು ಇನ್ನೂರು ಟೀಮು ಸೋಲ್ತಾವೆ ನೋಡಬೇಕಾಗ್ಯದ. ಅಂದಾಗ ಮುಂದಿನ ಇಲ್ಲ ಪ್ಲೇ ಆಫ್ದಿಂದ ಔಟ್. ಆದ್ರೆ SRH ಅಂದರೆ ಸನ್ರೈಸ್ ಮೋಸ್ಟ್ಲಿ ಈ ಹೈದರಾಬಾದಿಗಳು ಟಾಪ್ 4ರಲ್ಲಿ ಎಂಟ್ರಿ ಆದರು ಅಂತ ಹೇಳಬೇಕಾಗಿದೆ. ಮೋಸ್ಟ್ಲಿ ಇನ್ನೇನು ವೇರಿಯೇಷನ್ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಏನೋ ಆಗಲಿ ಇನ್ನೇನು ಮ್ಯಾಚ್ನಲ್ಲೇ ಪ್ಯಾಟ್ ಕಮಿನ್ಸ್ 3 ವಿಕೆಟ್ ತೊಗೊಂಡು ಸಾಕಷ್ಟು ತೊಂದರೆ ಚೆನ್ನೈ ಟೀಮಿಗೆ ಕೊಟ್ಟರು. ಅವ್ರನ್ನ ಕಂಟ್ರೋಲ್ ಮಾಡೋದು 180 2.5 ನೂರು ತನಕ ಹೋಗ್ಬೋದಾಗಿತ್ತು, 220 ತನಕ ಹೋಗ್ಬೋದಾಗಿತ್ತು ಆರಂಭದ ಆಟಗಾರರ ಒಂದು ಹೊಡೆತವನ್ನು ನೋಡಿದಾಗ. ಆದರೆ ಅದು ಆಗಲಿಲ್ಲ ಅನ್ನೋದು. ಅಷ್ಟು ಇದು ಕೊನೆಗೂ 180 ರನ್ ಮಾಡಿತು. ಕಾಂಪಿಟೇಟಿವ್ ರನ್ಸ್ ಆದರೂ ಸಹಿತ ಗೆಲ್ಲುವ ರನ್ಸ್ ಅಲ್ಲ. ಯಾಕಂದರೆ 230-20 ಮೇಲೆ ದಾಟಿದ್ದಲ್ಲ, ಅದು ಗೆಲ್ಲುವ ಮ್ಯಾಚು. ಇದು 180, 190 ಅಪ್ ಟು 200 ಇದು ಕಾಂಪಿಟೇಟಿವ್. ಇವತ್ತು ಆ ಪ್ರಮಾಣಕ್ಕೆ ಬಂದದ್ದು ನಮ್ಮ ಕ್ರಿಕೆಟ್ ಲೆವೆಲ್, ನಮ್ಮ ಆಟಗಾರರ ಲೆವೆಲ್, ಬ್ಯಾಟ್ಸ್ಮನ್ಗಳ ಲೆವೆಲ್, ಬೌಲರ್ಗಳ ಲೆವೆಲ್, ಫೀಲ್ಡರ್ಗಳ ಲೆವೆಲ್ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಅದ. ಈ ಒಂದು 2020 ಬಂದಾಗಿನಿಂದ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ರೂಲ್ಸ್ಗಳು ಚೇಂಜ್. ರೂಲ್ಸ್ಗಿಂತ ಮುಖ್ಯವಾಗಿ ಆಟಗಾರರು ದೈಹಿಕವಾಗಿ, ಮಾನಸಿಕವಾಗಿ, ಅದೇ ಕಾಲಕ್ಕೆ ಒಂದು ಚಾತುರ್ಯ ಸಹಿತ ಇವತ್ತು ಸಾಕಷ್ಟು ಪಡ್ಕೊಂಡಿದ್ದಾರಂತೆ. ಬೌಲರ್ಗಳು ಯಾವ ರೀತಿಯಾಗಿ ಬಾಲ್ ಮಾಡಿದರೆ ಔಟ್ ಆಗ್ಬೋದು ಅನ್ನುವಂಥದ್ದಕ್ಕೆ ನಿನ್ನೆ